ಹಾಲು ಜೇನು ಸಿನಿಮಾ ಕತೆ ರೂಪುಗೊಂಡಿದ್ದೆ ರಾಜ್ಕುಮಾರ್ ಅವ್ರಿಗಲ್ಲ, ಇದು ರೂಪುಗೊಂಡಿದೆ ಅನಂತ್ನಾಗ್. ಓ ಹೌದಾ. ರಾಜ್ಕುಮಾರ್ ಹೇಳಿದ್ರು ಇಲ್ಲ, ಅದು ಅವ್ರು ಮಾಡೋದು ಮಾಡಲಿ, ನಾವು ಕೈ ಹಾಕೋದು ಬೇಡ, ಇನ್ನೊಬ್ರು ಸಿನಿಮಾಕ್ಕೆ ನಾವು ಕೈ ಹಾಕೋದು. ಅಷ್ಟೇ. ರಾಜ್ಕುಮಾರ್ ಅವರೇ ಅನಂತ್ನಾಗನ್ನ ಕೇಳಿ, ನೀವು ಮಾಡ್ತೀರಾ ಆ ಸಿನಿಮಾನ, ನೀವು ಮಾಡಲ್ಲ ಅಂದ್ರೆ ಮಾತ್ರ ನಾವು ಮಾಡ್ತೀವಿ ಅಂತ ಹೇಳಿ. ಬಾರೆ ಅಂದ್ರೆ ಯಾಕೆ ಅಣ್ಣವ್ರು ಯಾವಾಗಲೂ ಹೇಳೋರು, ನಾನು ಸರ್ ಹಾಲು ಜನ ಬಗ್ಗೆ ಮಾತಾಡಬೇಕು ಅಂದರೆ ಪಾರ್ವತಿನ ಕೇಳಪ್ಪ, ಅವಳಿಗಿಷ್ಟ ಸಿನಿಮಾ ಅದು. ಬಾಳು ಬೆಳಕಾಯಿತು. ಅದು ಅಣ್ಣವ್ರಿಗೂ ಬಹಳ ಪ್ರಿಯವಾದಂಥ ಹಾಡು. ಇದಕ್ಕಿದ ಹಾಗೆ ದೊಡ್ಡ ಕಾಯಿಲೆ ಒಬ್ರು ಬಂದು ಏನೆಲ್ಲ ಪರದಾಡ್ತಾರೆ, ನನ್ನ ನಿಮ್ಮಿಂದ ಎಲ್ಲಿ ದೂರ ಮಾಡ್ಬಿಡ್ತು ಅಂತ. ಈ ಸಿನಿಮಾ ಬರುವ ಸಂದರ್ಭದಲ್ಲಿ ಗೋಕಾಕ್ ಚಳುವಳಿ ಬಹಳ ಉಗ್ರ ಸ್ಥಿತಿನಲ್ಲಿ ನಡೀತಾ ಇರುತ್ತೆ. ಮಾತನಾಡುವಾಗ ಅಣ್ಣವರು ಇದರ ಎಂಡಿಂಗ್ನಲ್ಲಿ ಒಂದು ಮಾತು ಹೇಳಿದ್ರು, ಕೆಂಪೇಗೌಡ ರಸ್ತೆ ಅಂತ ಇಟ್ಟಿದ್ದೀವಿ, ಬೆಂಗಳೂರು ನಗರವನ್ನು ಕಟ್ಟಿದಂಥವ್ರು, ಅಲ್ಲಿರೋ ಚಿತ್ರಮಂದಿರದವರು ನಮಗೆ ದುಡ್ಡು ಕೊಡಲ್ಲ ಅಂತ ಹೇಳ್ತಾರೆ, ಕನ್ನಡನ ಅವರು ಬೆಳೆಸಿದ್ರೆ ಇನ್ಯಾರು ಬೆಳೆಸಬೇಕು, ಹಾಗೆ ಕೆಂಪೇಗೌಡ ರಸ್ತೆ ಬದಲಿಗೆ ಇನ್ಯಾವುದಾದ್ರು ಬೇರೆ ಹೆಸರಿಡೋದು. ಯಾವಾಗ ಅಭಿಮಾನಿಗಳ ಗಲಾಟೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆಯಿತು, ನಮಕ್ ಹಲಾಲ್ ಬದಲಿಗೆ ಹಾಲು ಜೇನು ಬಿಡುಗಡೆ ಆಯಿತು. ರಾಜ್ಕುಮಾರ್ ಬಗ್ಗೆ ಮಿನಿ ಹಿಟ್ಲರ್ ಅಂತ ಸಂತೋಷ್ ಚಿತ್ರಮಂದಿರದ ಮೇಲೆ ಇವತ್ತಿನ ದಾಖಲೆ 70 ಅಡಿ ಎತ್ತರದ ಕಟೌಟನ್ನು ನಿಲ್ಲಿಸಿದ್ರು ಹಾಲು ಜೇನು ಸಿನಿಮಾ ಸಂದರ್ಭದಲ್ಲಿ. ಮುಂದಿನ ಸಿನಿಮಾ ಹಾಲು ಜೇನು. ಮಾಧವಿ ರೂಪಾದೇವಿ ಅವರು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ನಾಯಕಿಯಾಗಿ ಅಭಿನಯಿಸಿದಂತಹ ಸಿನಿಮಾ. ಅದೇ ಈ ಸಿನಿಮಾದಲ್ಲಿರುವಂತಹ ಹಾಲು ಜೇನು ಅಂತ ಒಂದು ಸಾಂಗ್ ಇದೆ, ಅದು ತುಂಬಾ ಫೇಮಸ್ ಆಗಿತ್ತು. ಈಗಲೂ ಜನರ ಬಾಯಲ್ಲಿ ಅದು ಆ ಹಾಡು ಬರ್ತಾನೆ ಇರುತ್ತೆ. ಇದೊಂದು ರೀತಿ ಏನು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಟ್ರಾಜಿಡಿ ಸಿನಿಮಾ ಅಂತ ಹೇಳ್ಬೋದು. ಕಥೆಯ ಎಂಡಲ್ಲಿ ನಾಯಕಿ ತೀರ್ಕೊಳ್ತಾರೆ, ಒಂದು ರೀತಿ ಟ್ರಾಜಿಡಿ ಸಿನಿಮಾ. ಈ ಸಿನಿಮಾದ ಬಗ್ಗೆ ಹೇಳೋದಿದ್ರೆ ಸರ್, ಯಾವ ರೀತಿ ಈ ಸಿನಿಮಾ ಕತೆ ಇದೆಯಲ್ಲ, ಈಗಲೂ ನಮ್ಮ ಮಧ್ಯಮ ವರ್ಗದವರು, ಕೆಳ ಮಧ್ಯಮ ವರ್ಗದವರು ತಿಂಗಳ ಸಂಬಳ, ಕೊನೆಗೆ ನಮ್ಮ ಜೀವನದಲ್ಲಿ ಆಸೆ ಏನು, ಒಂದು ಮನೆ ಕಟ್ಕೋಬೇಕು, ಅದು ಮಕ್ಕಳ ಮದುವೆ ಮಾಡಬೇಕು, ಇಷ್ಟಕ್ಕಾಗಿ ನಾವು ತಿಂಗಳಲ್ಲಿ 20,000 ಸಂಬಳ ಬಂದರೆ 2,000 ರೂಪಾಯಿ ಕಷ್ಟಪಟ್ಟು ಎತ್ತಿಟ್ಟು ಜೀವನ ಮಾಡ್ತಾ ಇರ್ತೀವಿ. ಇದಕ್ಕಿದ ಹಾಗೆ ದೊಡ್ಡ ಕಾಯಿಲೆ ಒಬ್ರಿಗೆ ಬಂದ್ಬಿಟ್ರೆ, ಇದು ಈ ನಡುವೆ ಕ್ಯಾನ್ಸರ್ ಭಾಳ ಜನಕ್ಕೆ ಬರುತ್ತೆ, ಏನೆಲ್ಲ ಪರದಾಡ್ತಾರೆ ಮಧ್ಯಮ ವರ್ಗದವರು. ಈಗ ತುಂಬ ದುಡ್ಡಿದ್ದವರಂತೂ ಏನೋ ಟ್ರೀಟ್ಮೆಂಟ್ ತೊಗೊಂಡ್ಬಿಡ್ತಾರೆ. ಮಧ್ಯಮ ವರ್ಗದವ್ರು ಏನು ಮಾಡ್ತಾರೆ, ಬಹಳ ಸರ್ವಕಾಲಿಕ ಸಮಸ್ಯೆ, ಎಲ್ಲ ಕಾಲದಲ್ಲಿರ್ತಕ್ಕಂಥ ಸಮಸ್ಯೆ ಇದು. ಹಲವು ಜನ ಬರೋ ಹೊತ್ತಿಗೆ ಒಂದು ಬಹಳ ಮುಖ್ಯವಾದ ಸಂಗತಿ ನೀವು ಗಮನಿಸ್ಬೇಕು, ರಾಜ್ಕುಮಾರ್ ಏಕಮದ್ವಿಯ ನಾಯಕರಾಗಿದ್ದರು ಅಷ್ಟೊತ್ತಿಗಾಗಲೇ ಕನ್ನಡದಲ್ಲಿ, ಪ್ರಶ್ನಾತೀತ ನಾಯಕರಾಗಿದ್ದರು. ಅವರು ನಿಮಗೆ ಕೆಳ ಮಧ್ಯಮ ವರ್ಗದ ಬಸ್ಸಲ್ಲಿ ಓಡಾಡುವ ಒಬ್ಬ ನಾಯಕನ ಪಾತ್ರ, ಯಾವುದೋ ಆಫೀಸಲ್ಲಿ ಕ್ಲರ್ಕು, ಈ ಥರದ ಪಾತ್ರವನ್ನು ಎಷ್ಟು ಚೆನ್ನಾಗಿ ಜೀವಿಸಿದ್ದಾರೆ ಅಂತಂದರೆ, ಅಣ್ಣವ್ರು ನಂಗೆ ಈ ಥರದ ಪಾತ್ರಗಳನ್ನು ಭಾಳ ಅದ್ಭುತವಾಗಿ ಮಾಡ್ತಾರೆ ಅಂತ ಅನಿಸುತ್ತೆ. ಇದು ಸಂಗೀತಂ ಶ್ರೀನಿವಾಸರಾವ್ ಅವರ ಮೊದಲ ಕನ್ನಡ ನಿರ್ದೇಶನದ ಸಿನಿಮಾ. ಮುಂದೆ ಅವರು ರಾಜ್ಕುಮಾರ್ ಅವರ ಸಾಲು ಸಿನಿಮಾಗಳನ್ನು ಮಾಡಿದ್ರು, ಅವರ ಮಕ್ಕಳ ಸಿನಿಮಾಗಳನ್ನು ಕೂಡ ಮಾಡಿದ್ರು. ರಾಜ್ಕುಮಾರ್ ಅವರು 200ನೇ ಸಿನಿಮಾ ದೇವತಾ ಮನುಷ್ಯವನ್ನು ಮಾಡಿದ್ರು, ಭಾಗ್ಯದ ಲಕ್ಷ್ಮೀ ಬಾರಮ್ಮದಂಥ ಸೂಪರ್ ಹಿಟ್ ಸಿನಿಮಾನ ಕೊಟ್ಟರು. ಹಲವು ಜನ ಮುಗಿಸೋಷ್ಟೊತ್ತಿಗೆ ಚಲಿಸೋ ಮಡುಗಳು ಕೂಡ ಅವರೇ ಮಾಡಿದ್ರು. ಸಂಗೀತಂ ಶ್ರೀನಿವಾಸರಾವ್ ಕನ್ನಡಕ್ಕೆ ಹೊಸಬ್ರೇನೋ, ಯಾಕಂದ್ರೆ ಸಂಸ್ಕಾರ ಸಿನಿಮಾದಲ್ಲಿ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿದ್ರು, ಅವ್ರ ನಿರ್ದೇಶನದ ಎಲ್ಲ ಜವಾಬ್ದಾರಿಯನ್ನು ಹೊತ್ತಂಥವ್ರು. ಈ ಹಾಲು ಜೇನು ವಿಷಯದಲ್ಲಿ ಒಂದು ಅಣ್ಣವ್ರು ಯಾವಾಗಲೂ ಹೇಳೋರು, ನಾನು ಸರ್ ಹಾಲು ಜೇನು ಬಗ್ಗೆ ಮಾತಾಡಬೇಕು ಅಂದರೆ ಪಾರ್ವತಿನ ಕೇಳಪ್ಪ, ಅವಳಿಗಿಷ್ಟ ಸಿನಿಮಾ ಅದು ಅಂತ ಹೇಳೋರು. ಈ ಸಿನಿಮಾ ಕತೆ ರೂಪುಗೊಂಡಿದ್ದೆ ರಾಜ್ಕುಮಾರ್ ಅವ್ರಿಗಲ್ಲ, ಇದು ರೂಪುಗೊಂಡಿದೆ ಅನಂತ್ನಾಗ್. ಪಾರ್ವತಮ್ಮಗಳು ಹಾಗೆ ಹೇಳೋರು, ನಮ್ದು ಅಲ್ವೇ ಅಲ್ಲ ಕತೆ, ಅದು ಆ್ಯಕ್ಚುಲಿ ನಾವು ಪ್ಲ್ಯಾನ್ನಲ್ಲೇ ಇರಲಿಲ್ಲ, ಅದು ಒಂದು ಟೈಮ್ನಲ್ಲಿ ಕತೆ ಇಲ್ಲದೆ ಒಂಥರ ಹೊಸ ಥರದ್ದು. ಅಂದರೆ ಪಾರ್ವತಮ್ಮ ಹೀಗೆ ಯೋಚನೆ ಮಾಡೋರು, ಯಾರೋ ಒಂದು ಪ್ರಶ್ನೆ ಕೇಳಿದಾರಲ್ಲ, ನೀವು ಪಾರ್ವತಮ್ಮನ ಏನನ್ನು ಕರಿತಾ ಇದ್ರಿ ಅಂತ. ಅಕ್ಕ ನಾ ಅಮ್ಮ ಅಂತಲೇ ಕರಿತಾ ಇದ್ದೆ, ಯಾವತ್ತೂ ಪಾರ್ವತಮ್ಮನವ್ರನ್ನ ಪೂರ್ತಿ ಕರೆದಿಲ್ಲ, ಅಮ್ಮ ಅಂತಲೇ ಕರಿತಾ ಇದ್ದಿದ್ದು ಅವ್ರನ್ನ. ಅವರು ಬೇರೆ ಬೇರೆ ಟ್ರೆಂಡಿನ ಕಥೆಯನ್ನು ಯೋಚನೆ ಮಾಡುವಾಗ ಒಂದ್ಸಲ
ಉದಯ್ ಶಂಕರ್ ಹೇಳಿದ್ರು, ಇಲ್ಲ ಅನಂತ್ ನಾಗಿಗೆ ಇದು ಪಿ ಪದ್ಮರಾಜು ಅನ್ನೋರು ಕತೆ ಮಾಡಿದ್ದಾರೆ, ಇದು ಈ ಥರ ಇದೆ, ಸ್ವಲ್ಪ ಭಾಗ್ಯವಂತರು ಶೇಡ್ ಇದೆ, ಭಾಗ್ಯವಂತರು ವರ್ಷದಲ್ಲ ಬಂದ್ಬಿಟ್ಟಿತ್ತು, ಬಟ್ ಭಾಗ್ಯವಂತರು ಮಧ್ಯಮ ವರ್ಗದ ಸಮಸ್ಯೆ ಅಲ್ಲ. ಆವಾಗ ಪಾರ್ವತಮ್ಮನವ್ರಿಗೆ ಇಷ್ಟ ಆಯ್ತು ಈ ಕತೆ. ನಾವು ಒಂದು ಮಾತು ಅನಂತ್ ನಾ ಕೇಳೋಣ ಕೊಡ್ತಾರೆ ಅನ್ನೋ. ರಾಜ್ಕುಮಾರ್ ಹೇಳಿದ್ರು, ಇಲ್ಲ ಅದು ಅವ್ರು ಮಾಡೋದಾದ್ರೆ ಮಾಡಲಿ, ಅದು ನಾವು ಕೈ ಹಾಕೋದು ಬೇಡ, ಅದು ಇನ್ನೊಬ್ರು ಸಿನಿಮಾಕ್ಕೆ ನಾವು ಕೈ ಹಾಕೋದು ಬೇಡ. ಒಂದೊಂದೂವರೆ ವರ್ಷ ಕಳೀತು. ಮತ್ತೊಂದು ಸಲ ಚರ್ಚೆಗೆ ಬಂದಾಗ ಪಾರ್ವತಮ್ಮ ಕೇಳಿದ್ರು, ಆಯ್ತಾ ಅನಂತಾಗ ಮಾಡಿದ್ರ ಆ ಸಿನಿಮಾನ ಅಂತ. ಇಲ್ಲ ಮಾಡಿಲ್ಲ ಅಂತ. ಅವಾಗ ರಾಜ್ಕುಮಾರ್ ಅವರೇ ಅನಂತ್ನಾಗನ್ನ ಕೇಳಿ, ನೀವು ಮಾಡ್ತೀರಾ ಆ ಸಿನಿಮಾನ, ನೀವು ಮಾಡಲ್ಲ ಅಂದರೆ ಮಾತ್ರ ನಾವು ಮಾಡ್ತೀವಿ ಅಂತೇಳಿ. ನಂಗೆ ಇದು ಬಹಳ ದೊಡ್ಡ ಗುಣ ಅಂತ ಅನಿಸುತ್ತೆ. ಅಂದರೆ ಈಗ ನೀವು ಮಾಡಿಲ್ಲ ಅಂತಂದ್ರೆ ಮಾಡೋದು ನನ್ನ ಹಕ್ಕು, ಈಗ ಮಾಡಿದ್ರೆ ಬೇರೆ ಪ್ರಶ್ನೆ ಅಪ್ಪ, ನೀವು ಮಾಡಿಲ್ಲ ಅಲ್ವಾ. ಇಲ್ಲ ಅಂತ ಹೇಳ್ತಾರೆ, ಇಲ್ಲ ಇಲ್ಲ ನನ್ನ ಶೆಡ್ಯೂಲಲ್ಲಿ ಇಲ್ಲ ಸದ್ಯಕ್ಕೆ ಆ ಥರ ಸಿನಿಮಾ, ನೀವು ಮಾಡಿ ಅಣ್ಣ, ಖಂಡಿತ ಮಾಡಿ, ಪರವಾಗಿಲ್ಲ. 1,00,000 ರೂಪಾಯಿ ಆ ಕಾಲಕ್ಕೆ ಕೊಟ್ಟು ಈ ಕಥೆಯ ಹಕ್ಕುಗಳನ್ನು ಪಾರ್ವತಮ್ಮ ತಗೊಳ್ತಾರೆ. ಯಾಕಂದ್ರೆ ಅವ್ರಿಗೆ ಕತೆ ಅಷ್ಟು ಇಷ್ಟ ಆಗ್ಬಿಟ್ಟಿರೋದು. ಈ ಕತೆ, ಈ ಸಿನಿಮಾ ಬರುವ ಸಂದರ್ಭದಲ್ಲಿ ಗೋಕಾಕ್ ಚಳುವಳಿ ಬಹಳ ಉಗ್ರ ಸ್ಥಿತಿನಲ್ಲಿ ನಡೀತಾ ಇರುತ್ತೆ. ಆಗ ಒಂದು ಸಮಸ್ಯೆ, ಅದು ಬೇರೆ ಬೇರೆ ಥರ ಸಮಸ್ಯೆ ಕನ್ನಡ ಚಿತ್ರರಂಗ ಎದುರಿಸ್ತಾನೆ ಇರುತ್ತೆ. ಒಂದು ಸಮಸ್ಯೆ ಎದುರಾಗಿರುತ್ತೆ, ಏನು ಅಂತಂದರೆ ಸಿನಿಮಾ ರಿಲೀಸ್ ಆದಮೇಲೆ ಅದಕ್ಕೆ 3 ಜನ ಹಕ್ಕುದಾರರು ಇರ್ತಾರೆ. ಒಂದು ಥಿಯೇಟರ್ನವರು, ಇನ್ನೊಂದು ಡಿಸ್ಟ್ರಿಬ್ಯೂಟ್ ಮಾಡೋದು, ಮತ್ತೊಬ್ಬರು ಪ್ರೊಡ್ಯೂಸರ್. ಈ 3 ಜನಕ್ಕೆ ಏನು ಪಾಲು ಹೋಗಬೇಕು ಅಂತ ಹೇಳಿ ಸಿಂಹ ಪಾಲು ಥಿಯೇಟರ್ನವರೇ ತಗೊಳ್ತಾ ಇದ್ರು ಅನ್ನೋದು ಪಾರ್ವತಮ್ಮನವ್ರ ಲೆಕ್ಕ. ಶಂಕರ್ ಗುರು ಸಿನಿಮಾದಲ್ಲಿ 6,96,000 ರೂಪಾಯಿ ಬಂದಿದ್ರೆ 3,00,000 ರೂಪಾಯಿ ಸಿನಿಮಾದ ಚಿತ್ರಮಂದಿರದವರೇ ತಗೊಂಡ್ಬಿಟ್ಟಿದ್ರು. ಸೊ ಒಂದು ಥಿಯೇಟರ್ನವ್ರು 2 ಥರ ಮೋಸ. ಒಂದು, ನಿಮಗೆ ಹೌಸ್ಫುಲ್ ಆಗಿದ್ರೂ ಕೂಡ ಬ್ಲ್ಯಾಕ್ ಟಿಕೆಟನ್ನು ಅವರೇ ಮಾಡಿಸ್ಬಿಟ್ಟು ನಿಮಗೆ ಒರಿಜಿನಲ್ ಟಿಕೆಟ್ ಸಂಖ್ಯೆ ಕಮ್ಮಿ ತೋರಿಸು. ಎರಡನೇದು, ನೀವು ಲೆಕ್ಕ ಯಾರು ಬಂದು ಕೇಳದೆ ಹೊರತು ಲೆಕ್ಕನೇ ತಪ್ಪು ಕೊಡೋದು. ಈ ಥರದಲ್ಲಿ ಥಿಯೇಟರ್ನವ್ರು ಮಾಡ್ತಾಯಿದ್ರು. ಅದಕ್ಕೆ ನಿರ್ಮಾಪಕರ ಸಂಘ ಅನ್ನೋದು 82ನೇ ಇಸ್ವಿಯಲ್ಲಿ ಅಸ್ತಿತ್ವಕ್ಕೆ ಬಂತು. ನಿರ್ಮಾಪಕರ ಸಂಘ ಒಂದು ತೀರ್ಮಾನ ತಗೊಳ್ತು, ಏನು ಅಂದರೆ ಶೇಕಡಾವಾರು ಕೊಡೋಣಪ್ಪ, ನಮಗೂ ಪರ್ಸೆಂಟೇಜು ಅವ್ರಿಗೂ ಪರ್ಸೆಂಟೇಜ್, ಹೆಚ್ಚು ಕಮ್ಮಿ ಆಗೋದು ಬೇಡ. ಮೊದಲ ಪರ್ಸೆಂಟೇಜ್ ಅವ್ರಿಗೆ ಜಾಸ್ತಿ ಇರಲಿ. ಸುಮ್ಮನೆ ಉದಾಹರಣೆಗೆ 60% ಅವ್ರು ತೊಗೊಳ್ಳಿ, 40% ನಮಗೆ ಕೊಡಲಿ. ಸಿನಿಮಾ 2ನೇ ವಾರನೂ ನಡೀತಾ 50-50 ಮಾಡ್ಕೊಂಡು, ಆಮೇಲೆ 70-30 ಮಾಡ್ಕೊಂಡು 80. ಈಗ ಮಲ್ಟಿಪ್ಲೆಕ್ಸ್ನವ್ರು ಇದನ್ನೇ ಮಾಡ್ತಿರೋದು. ಈಗ ಇದನ್ನು ಒಂದು ಫಾರ್ಮುಲಾವನ್ನು ಮಾಡ್ಕೊಳ್ಳುವಾಗ ಈ ಹಾಲು ಜೇನುವಿಂದ ಇದು ಜಾರಿಗೆ ಬರಬೇಕು ಅಂತೇಳಿ ತೀರ್ಮಾನ ಮಾಡಿ. ಆದರೆ ಕೆಂಪೇಗೌಡ ರಸ್ತೆಯ ಮೆಜೆಸ್ಟಿಕ್ ಭಾಗದ ಬಹಳ ಮುಖ್ಯವಾದ ಚಿತ್ರಮಂದಿರಗಳು ಇದಕ್ಕೆ ಒಪ್ಪಲಿಲ್ಲ, ಯಾಕೆಂದರೆ ಅವ್ರಿಗೆ ನಷ್ಟ ಆಗ್ತದೆ ಇದು. ಸೊ ಅವರು ಹಾಲು ಜೇನನ್ನ ಬಿಡುಗಡೆ ಮಾಡಲ್ಲ ಅಂಥೇಳಿ ತರಲೆ ತೆಗೆಯೋದಕ್ಕೆ ಶುರು ಮಾಡಿದ್ರು. ಇದೇ ಸಂದರ್ಭದಲ್ಲಿ ಗೋಕಾಕ್ ಚಳುವಳಿಯ ರ್ಯಾಲಿ ಬೆಳಗಾಂನಿಂದ ಆರಂಭವಾಗಿದ್ದು ಬೆಂಗಳೂರಿನ ನ್ಯಾಷನಲ್ ಕಾಲೇಜಿನ ಗ್ರೌಂಡ್ಸ್ನಲ್ಲಿ ಕೊನೆಗೊಂಡು. ಮಾತನಾಡುವಾಗ ಅಣ್ಣವರು ಇದರ ಎಂಡಿಂಗ್ನಲ್ಲಿ ಒಂದು ಮಾತು ಹೇಳಿದ್ರು, ಕೆಂಪೇಗೌಡ ರಸ್ತೆ ಅಂತ ಇಟ್ಟಿದ್ದೀವಿ, ಬೆಂಗಳೂರು ನಗರವನ್ನು ಕಟ್ಟಿದಂಥವ್ರು, ಅಲ್ಲಿರೋ ಚಿತ್ರಮಂದಿರದವರು ನಮಗೆ ದುಡ್ಡು ಕೊಡಲ್ಲ ಅಂತ ಹೇಳ್ತಾರೆ. ಕನ್ನಡನ ಅವರು ಬೆಳೆಸಿದ್ರೆ ಇನ್ಯಾರು ಬೆಳೆಸ್ಬೇಕು, ಹಾಗೆ ಕೆಂಪೇಗೌಡ ರಸ್ತೆ ಬದಲಿಗೆ ಇನ್ಯಾವುದಾದ್ರು ಬೇರೆ ಹೆಸರಿಡೋದು ಒಳ್ಳೆಯದು ಅಂತೇಳಿ ಭಾಳ ನೋವಿನಿಂದ ಅಣ್ಣವ್ರು ಯಾವತ್ತೂ ಸಾರ್ವಜನಿಕವಾಗಿ ಹಿಂಗೆ ಮಾತಾಡಿರಲಿಲ್ಲ. ಇದು ಬಹಳ ದೊಡ್ಡ ವಿವಾದವನ್ನು ಸೃಷ್ಟಿ ಮಾಡ್ತು. ಟ್ರೆಂಡನ್ನು ಅಭಿಮಾನಿಗಳು ಸಂತೋಷ್, ಸಾಮಾನ್ಯಕ್ಕೆ ಅಣ್ಣವ್ರ ಸಿನಿಮಾಗಳು ರಿಲೀಸ್ ಆಗ್ತಿದ್ದ ಥಿಯೇಟ್ರು, ಸಂತೋಷ್ ಬಿಡುಗಡೆ ಆಗಬೇಕಾಗಿತ್ತು ಥಿಯೇಟ್ರು, ಸಂತೋಷ್ ವಿರುದ್ಧ ಮುಗಿಬಿದ್ದು ಇವತ್ತೇ ನಮಗೆ ಅಡ್ವಾನ್ಸ್ ಟಿಕೆಟ್ ಕೊಡಿ ಅಂತ ಗಲಾಟೆ ಮಾಡಿದ್ರು. ಆವಾಗ ಅಮಿತಾಬ್ ಬಚ್ಚನ್ ಅವರ ನಮಕ್ ಹಲಾಲ್ ಸಿನಿಮಾ ಬಿಡುಗಡೆ ಆಗಬೇಕು. ಸೊ ಯಾವಾಗ ಅಭಿಮಾನಿಗಳ ಗಲಾಟೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆಯಿತು, ನಮಕ್ ಹಲಾಲ್ ಬದಲಿಗೆ ಹಾಲು ಜೇನು ಬಿಡುಗಡೆ ಆಯಿತು. ಆಗ ಮುಂಬೈನಿಂದ ಬರ್ತಕ್ಕಂಥ ಟ್ರೇಡ್ ಗೈಡ್ ಅಂತ ಹೇಳಿ ಒಂದು ಟ್ಯಾಬ್ಲೈಡ್ನಲ್ಲಿ ಗೆಲ್ಲ ಘಟನೆಗಳನ್ನು ಮಾಡಿ ರಾಜ್ಕುಮಾರ್ ಬಗ್ಗೆ ಮಿನಿ ಹಿಟ್ಲರ್ ಅಂತ ಅದು ದೊಡ್ಡ ವಿವಾದವನ್ನು ಸೃಷ್ಟಿ ಮಾಡಿ ರಾಷ್ಟ್ರ ಮಟ್ಟದಲ್ಲಿ ವಿವಾದ ಸೃಷ್ಟಿಯಾಯಿತು. ಆದರೆ ಅದನ್ನ ಅಮಿತಾಬ್ ಬಚ್ಚನ್ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು.
ಅವರೇ ಬೆಂಗಳೂರಿಗೆ ಬಂದು ಅಣ್ಣವ್ರನ್ನ ಭೇಟಿ ಮಾಡಿ, ಇಲ್ಲ ಇದರಲ್ಲಿ ನನ್ನ ಕೈವಾಡ ಏನೂ ಇಲ್ಲ ಅಂತ ಹೇಳಿ ಆ ಪದವನ್ನು ವಾಪಸ್ಸು ತಗೋಬೇಕು ಅಂತ ಹೇಳಿ ಮಾಡಿದ್ರು. ಇದು ಅಣ್ಣವ್ರಿಗೆ ಏನೇನೋ ಬಿರುದು ಸಿಕ್ಕಿದೆ. ಯಾವುದೋ ಒಂದು ಗೊತ್ತಿಲ್ಲದ ಟ್ಯಾಬ್ಲಾಯ್ಡ್ ಒಂದು ಪತ್ರಿಕೆ ಮಿನಿ ಹಿಟ್ಲರ್ ಅಂತ ಕರೆದಿದ್ದ ದಾಖಲೆ ಕೂಡ ಇತಿಹಾಸದಲ್ಲಿ ಇದೆ. ಅಂದರೆ ಅಣ್ಣವ್ರು ಅದನ್ನೆಲ್ಲ ಮೀರಿದವರು. ಮುಂದೆ ಸಂತೋಷ್ ಚಿತ್ರಮಂದಿರದ ಮೇಲೆ ಇವತ್ತಿನ ದಾಖಲೆ 70 ಅಡಿ ಎತ್ತರದ ಕಟೌಟನ್ನು ನಿಲ್ಲಿಸಿದ್ರು ಹಾಲು ಜೇನು ಸಿನಿಮಾ ಸಂದರ್ಭದಲ್ಲಿ. ಇದು 35 ವಾರ ಹಾಲು ಜೇನು ಎಲ್ಲ ಕಡೆ ಓಡಿದಂಥ ಸಿನಿಮಾ ಇದು. ಆಮೇಲೆ ಕೆಲವು ಚಿತ್ರಮಂದಿರಗಳಲ್ಲಿ 22 ವಾರಕ್ಕೆ ಸಿನಿಮಾ ಬದಲಾಯಿಸಿ ಅಣ್ಣವ್ರದ್ದೇ ಇನ್ನೊಂದು ಸಿನಿಮಾ ಚಲಿಸುವ ಮೋಡಗಳು ಹಾಕಿದ್ದು ಕೂಡ ಇದೆ. ಇದು ಹಾಲು ಜೇನು ಬಗ್ಗೆ ಬಹಳ ವಿಶೇಷವಾದಂಥ ಸಂಗತಿ. ಇದರಲ್ಲಿ ಹಾಲು ಜೇನುನಲ್ಲಿ ಮಾಧವಿ ಬಹಳ ಮುಖ್ಯವಾದ ಪಾತ್ರವನ್ನು ಮಾಡಿದ್ರು. ಇಲ್ಲೊಂದು ಬಹಳ ವಿಶೇಷವಾದ ಸಂಗತಿ ಏನು ಅಂತಂದರೆ, ಮಾಧವಿಗೆ ಸರಿತಾ ವಾಯ್ಸನ್ನು ಡಬ್ ಮಾಡಿದ್ರು. ಸೊ ಮುಂದೆ ಸರಿತಾ ಚಲಿಸುವ ಮೋಡಗಳು ಚಿತ್ರದಲ್ಲಿ ಮಾಡಿದ್ರು. ಪಾರ್ಟ್ ಆಫ್ ರಾಜ್ಕುಮಾರ್ ಕ್ಯಾಂಪ್ನಲ್ಲಿ ಮುಂದೆ ಅನೇಕ ಸಿನಿಮಾಗಳು ಸರಿತಾ ಮಾಡಿದ್ರು. ಇದು ಸರಿತಾ ಎಷ್ಟು ಜನ ಕನ್ನಡ ಮಾತಾಡ್ತಾ ಇದ್ರು ಅನ್ನೋದಕ್ಕೆ ಇದು. ನನಗೆ ಮಾಧವಿ ಅಭಿನಯಿಸಿದ ಅತ್ಯುತ್ತಮ ಸಿನಿಮಾಗಳಲ್ಲಿ ಹಾಲು ಜೇನು ಕೂಡ ಒಂದು. ಅವರು ಅಂದರೆ ನಿಮಗೆ ಈ ಸಮಸ್ಯೆ ಇದೆ ಅಂತ ಹೇಳುವುದು ಗಂಡ ಹೆಂಡತಿಗೆ ತೋರಿಸ್ಕೊಳ್ಳಲ್ಲ, ಹೆಂಡತಿ ಗಂಡನಿಗೆ ತೋರಿಸ್ಕೊಳ್ಳಲ್ಲ. ಆದ್ರೆ ಗೊತ್ತು ಇಬ್ಬರಿಗೂ, ಅವ್ರಿಗೂ ಗೊತ್ತು ಇವ್ರಿಗೂ ಗೊತ್ತು ಅಂತ. ಇವನು ದುಡ್ಡು ಜೋಡಿಸೋದಕ್ಕೆ ಬೇರೆ ಬೇರೆ ರೂಟ್ಗಳಲ್ಲಿ ಪ್ರಯತ್ನ ಪಡ್ತಾ ಇರ್ತಾನೆ. ಇವನು ಕಷ್ಟಪಡ್ತಿದ್ದಾನೆ ಅಂತಲೇ ಇವಳಿಗೆ ಗೊತ್ತು, ಇವಳಿಗೆ ಗೊತ್ತಾಗಬಾರ್ದು ಅಂತ ಅವನು ಕಷ್ಟಪಡ್ತಾ ಇದ್ದಾನೆ. ಇದು ರಾಜ್ಕುಮಾರ್ ಮತ್ತು ಮಾಧವಿ ಇಬ್ಬರು ಬಹಳ ಅದ್ಭುತವಾಗಿ ಪ್ರತಿ ಸನ್ನಿವೇಶಗಳನ್ನು ಕೂಡ ಅಭಿನಯ ಮಾಡಿದ್ದಾರೆ. ನಂಗೆ ಅದರಲ್ಲಿ ಬಹಳ ಕಮ್ಮಿ ಸಮಯಕ್ಕೆ ಬಂದೋದ್ರೂ ಕೂಡ ರೂಪಾದೇವಿಯ ಪಾತ್ರ ಬಹಳ ಅದ್ಭುತವಾಗಿದೆ. ಅವರು ಕೂಡ ತುಂಬ ಆಮೇಲೆ ರಾಜ್ಕುಮಾರ್ ಯಾರ್ಯವನು ಈ ಥರದ ಸಿನಿಮಾಗಳಲ್ಲಿ ಅವ್ರು ನಾಯಕಿಯಾಗಿ ಗೊಂಬೆ ನಾಯಕಿಯಾಗಿ ಅಭಿನಯಿಸಿದ್ರು. ರೂಪಾದೇವಿಗೆ ಬಹಳ ಒಳ್ಳೆಯ ಪಾತ್ರವನ್ನು ಕೊಟ್ಟದ್ದು ಬಹಳ ಕಮ್ಮಿ ಸಮಯ ಅವ್ರು ಬಂದು ಹೋಗ್ತಕ್ಕಂತಹದ್ದು. ಆ ಸಿನಿಮಾದ ಕ್ಲೈಮ್ಯಾಕ್ಸ್ ಅಂತೂ ಬಹಳ ಎಲ್ಲರ ಮನಸ್ಸಲ್ಲಿ ಉಳಿತಕ್ಕಂತಹದ್ದು. ಈ ಥರದ ಸಿನಿಮಾ ಪಾರ್ವತಮ್ಮ ಒಂದು ಮಾತು ಹೇಳೋರು, ಅಂದರೆ ನಂಗೆ 2 ಕನಸು ಥರದ ಕಾನ್ಸೆಪ್ಟ್ಗಿಂತ ಬಹಳ ಬೇರೆ ಆಗಬೇಕಾಗಿತ್ತು. ಇದು ಮೆಲೋಡ್ರಾಮಾ ಆಗಬಾರ್ದು. ಅಂದರೆ ಇದು ಒಂಥರ ನೋಡುವವರಿಗೆ ಈ ಕಷ್ಟ ಎಲ್ಲ ನಾವು ಪಡ್ತಾ ಇದ್ವಿ. ಈ ಮಧ್ಯಮ ವರ್ಗದವ್ರು ಇದ್ದಾಗ ಕಷ್ಟಪಡ್ತಾರೆ. ಈಗ ಮಗಳು ಮದುವೆ ಫಿಕ್ಸ್ ಆಗುತ್ತೆ, ಸೊ ನಿಮಗೆ ಮಗಳಿಗೆ ಸರಿಯಾಗಿ ಬಂಗಾರ ಹಾಕಬೇಕು, ನಾನು ಸಂಬಂಧಿಕರಿಗೆಲ್ಲ ಸೀರೆ ತರಬೇಕು, ನಮ್ಮ ಸಮಾನವಾಗಿ ಒಂದು ಚೌಟ್ರಿಲಿ ಮದುವೆ ಮಾಡಬೇಕು, ಎಲ್ಲ ಖರ್ಚುಗಳನ್ನು ಲೆಕ್ಕ ಹಾಕಿದ್ರೆ ಇವ್ರ ಹತ್ರ ದುಡ್ಡು ಏನೂ ಸಾಕಾಗ್ತಿರಲ್ಲ. ಅದಕ್ಕೆ ಎಲ್ಲೆಲ್ಲೋ ಜೋಡಿಸ್ತಾ ಇರ್ತಾರೆ. ಹಂಗೆ ಜೋಡಿಸೋದ್ರಲ್ಲಿ ಕೂಡ ಒಂದು ಸಂತೋಷ ಇದೆ, ಒಂದು ಹೋರಾಟ ಕೂಡ ಇದೆ. ನಂಗೆ ಪಾರ್ವತಮ್ಮ ಹೇಳಿದ ಮಾತಿದು, ನಂಗೆ ಅದು ಬೇಕಿತ್ತು ಈ ಸಿನಿಮಾದಲ್ಲಿ. ಹೋರಾಟದಲ್ಲಿ ಒಂದು ಸಂತೋಷ ಇದೆ ನನಗೆ ಅಂತ ಹೇಳಿ ಅದನ್ನು ತೋರಿಸ್ಬೇಕು. ಇದರಲ್ಲಿ ಒಂದು ಹಾಡಿದೆ, ಅದು ಅಣ್ಣವ್ರಿಗೂ ಬಹಳ ಪ್ರಿಯವಾದಂಥ ಹಾಡು. ಬಾಳು ಬೆಳಕಾಯಿತು ಒಲವಿನ ಹೂವೆ ನಿನ್ನ ಸೇರಿ ಅಂತ ಹೇಳಿ. ಬಾಳು ಬೆಳಕಾಯಿತು ಇದೊಂಥರ ಇಡೀ ಇದನ್ನು ಹೇಳ್ತಕ್ಕಂಥ ಬಹಳ ಅದ್ಭುತವಾದಂಥ ಹಾಡಿದು. ಆಮೇಲೆ ಇದರಲ್ಲಿ ಆನೆ ಮೇಲೆ ಅಂಬಾರಿ ಕಂಡೆ ಅಂತೂ ಬಹಳ ಸೂಪರ್ ಹಿಟ್, ಆ ವರ್ಷದ ಸೂಪರ್ ಹಿಟ್ ಹಾಡುಗಳಲ್ಲಿ ಒಂದಾಗಿರ್ತಕ್ಕಂಥದ್ದು. ಆನೆಯ ಮೇಲೆ ಅಂಬಾರಿ ಕಂಡೆ, ಅಂಬಾರಿ ಒಳಗೆ ನಿನ್ನನ್ನು ಕಂಡೆ, ನನ್ನೇ ನಾ ಕಂಡೆ ಪಕ್ಕದಲ್ಲಿ ನನ್ನೇ. ಜಿ ಕೆ ವೆಂಕಟೇಶ್ ಇದರ ಸಂಗೀತ ನಿರ್ದೇಶಕರು. ಜಿ ಕೆ ವೆಂಕಟೇಶ್ನ ಕೆಲವು ಸ್ಟೈಲ್ ಇದೆ, ಕೆಲವು ಕಾಮಿಕ್ ಇದನ್ನು ಎಲಿಮೆಂಟನ್ನು ಬಳಸ್ಕೊಂಡು, ಹಾಯಾಗಿ ಕುಳಿತಿರೋ ನೀನು ರಾಣಿಯ ಹಾಗೆ ಅಂತ ಹಾಡಿ ಅದು ಸಹಿತ ಕೂಡ ಚೆನ್ನಾಗಿ ವಾಯ್ಸ್ ಕೊಟ್ಟಿದ್ದಾರೆ. ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ ಮಹಾರಾಣಿಯ ಹಾಗೆ. ಸೊ ಇನ್ನೊಂದು ಹಾಲು ಜೇನು ಒಂದಾದ ಹಾಗೆ ಇದರ ಟೈಟಲ್ ಸಾಂಗು. ಹಾಲು ಜೇನು ಒಂದಾದ ಹಾಗೆ. ಎಲ್ಲ ಹಾಡುಗಳು ಬಹಳ ಅದ್ಭುತ. ಅದರಲ್ಲಿ ಒಂದು ಪುರಂದರದಾಸರು ಪೋಗದಿರಲು ರಂಗವನ್ನು ಬಳಸ್ಕೊಂಡು ಈ ಸಿನಿಮಾವನ್ನು ಮಾಡಿದ್ರು. ಆ ಕಾಲದಲ್ಲಿ ರಾಜ್ಕುಮಾರ್ ಸಿನಿಮಾಗಳೊಂದು ಮಾದರಿಯಲ್ಲಿ ಬರ್ತಿತ್ತಲ್ಲ, ಇದಕ್ಕಿಂತ ಹಿಂದೆ ಕೆರಳೆ ಸಿನಿಮಾ ಬಂದಿತ್ತು, ನೀನು ನನಗೆಲ್ಲಲಾರೆ ಬಂದಿತ್ತು. ಒಂದು ಹೊಸ ಮಾದರಿಯ ಟ್ರೆಂಡ್ ಸೆಟರ್ ಆಯಿತು. ನನಗೆ ಪಾರ್ವತಮ್ಮ ಯಾವಾಗಲೂ ಹೇಳೋರು ಆ ಮಾತನ್ನು, ಭಾಗ್ಯವಂತರಿಗಿಂತ ಬೇರೆ ಥರ ಮಾಡಬೇಕು ಅಂತ ನಾವು ಇದನ್ನು ಟ್ರೈ ಮಾಡೋದ್ವಿ ಅಂತ. ಅದು ಟ್ರೂಲಿ ನಿಜ ಅಂತ ಅನ್ಸುತ್ತೆ. ಭಾಗ್ಯವಂತರಿಗಿಂತ ಬಹಳ ಬೇರೆ ಥರದಲ್ಲಿದೆ ಸಿನಿಮಾ.
ಮತ್ತು ಅದು ಒಂದು ಬಹಳ ಸಂಯಮದ ಅಭಿನಯ, ಬಹಳ ತುಂಟತನದ ಅಭಿನಯ. ಇದನ್ನು ಅಣ್ಣವ್ರಿಗೂ ನಂಗೆ ಭಾಗ್ಯವಂತರು ಎಂಡಿಂಗ್ ಸ್ವಲ್ಪ ಮೆಲೋಡ್ರಾಮಾ ಅಂತ ಅನ್ಸುತ್ತೆ. ಇದರಲ್ಲಿ ಎಲ್ಲೂ ಅನ್ಸಲ್ಲ, ನಿಮ್ಗೆ ಕ್ಲೈಮ್ಯಾಕ್ಸಿಂದ ಹಿಡಿದು ಎಲ್ಲೂ ಅಂತ ಅನ್ಸಲ್ಲ. ಹೀಗೆ ಒಟ್ಟು ಹಾಲಜೇನು ಒಂದು ಬಹಳ ಅದ್ಭುತವಾದಂಥ ಸಿನಿಮಾ. ಒಲವಿನ ಹೂವೇ ಬಾಳು ಬೆಳಕ